ಭವ್ಯವಾದ ಹಾಸ್ಟೆಲ್ ಎಲ್ಲಿ ಇಂಡಿಯಾ ದೇಶದಲ್ಲಿ ಎಲ್ಲೂ ಕೂಡ ಇರಬಾರ್ದು. ಇಲ್ಲಿ KS IAS ಕೋಚಿಂಗ್ ಪಡಿತಕ್ಕಂಥ ಮಕ್ಕಳಿಗೆ ಇಲ್ಲೊಂದು ಹಾಸ್ಟೆಲ್ ಅದನ್ನು ಒಂದು ತೆರೆದ್ರೆ ಇದು ಭಾಳ ಭವ್ಯವಾಗಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಉಪಯೋಗ ಆಗುತ್ತೆ. ಅದರಿಂದ ಇಲ್ಲಿ ನಾನು ಎಲ್ಲ ಮಂತ್ರಿಗಳ ಹತ್ರ ಮನೆ ಬಾಗಿಲಿಗೆ ಹೋಗಿದ್ದೆ. ನಾವು ಸೋತಾದ್ಮೇಲೆ BJP ಬಂತು. BJP ಬಂದಂಥ ಸಂದರ್ಭದಲ್ಲಿ ಆ ಗೋವಿಂದ ಕಾರಜೋಳು ಸಮಾಜ ಕಲ್ಯಾಣ ಮಂತ್ರಿಗಳಿದ್ರು. ಅವ್ರ ಮನೆ ಬಾಗಿಲಿಗೆ 5-6 ಸರ್ತಿ ಹೋಗಿ ಬಂದಿದ್ದು ವಿಸಿಟ್ ಮಾಡಿರಿ ಅಂತ ಹೇಳಿದೆ. ಗೋವಿಂದ ಕಾರಜೋಳು ಕೂಡ ಬಂದಿದ್ರು. ಮತ್ತು ಕೇಂದ್ರದ ಮಾಜಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅಂತ ನಾರಾಯಣಸ್ವಾಮಿ ಅವರು ಕೂಡ ಕರ್ಕೊಂಬಂದಿದ್ದೆ. ನಂತರ ಆ ಶ್ರೀನಿವಾಸ್ ಪೂಜಾರಿ ಅವ್ರಿಗೂ ಕೂಡ ನಾನು ಹೋಗಿದ್ದೆ. ಇದನ್ನು ಜಲ್ದಿ ತ್ವರಿತಗತಿಯಲ್ಲಿ ಮಾಡಿಸಿ ದುಡ್ಡು ನಾವೆಲ್ಲ ಇಟ್ಟಿದ್ದೇವೆ. ಆವಾಗಲೇ ದುಡ್ಡು ಇಟ್ಬಿಟ್ಟಿದ್ದೇವೆ ಸರ್, ನಾವು ಫಿಕ್ಸ್ ಇಟ್ಟಿದ್ದು. ಅವ್ರ ದುಡ್ಡೆಲ್ಲ ನೀವಿದ್ದಾಗಲೇ ನಾವು ದುಡ್ಡು ಇಟ್ಟಿದ್ವಿ, ವೆಂಕಟಯ್ಯನವರು ನಾವೆಲ್ಲರೂ. ಅದು ಈ ಕ್ರೈಸ್ತ